ಮುಂದೆ ಹೌದು ಗೌಡ್ರ ಹೆಣ್ಮಗಳು ಗೌಡ್ರ ಜನ ಅಂತ ಹೇಳಿದ್ದಾರೆ. ಅದು ನಡೆದು ಸಹಿತ ತುಂಬಿಕೊಂಡಿದ್ದಾರೆ. ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಸಹಿತ ಈ ವಿಷಯದಲ್ಲಿ ಮೌನ ಆಗಿದ್ದನ್ನು ನೋಡಿದರೆ, ಎಂಥದ್ದು ಮೌನ ಆಗಿದ್ದು ನೋಡಿದಾಗ ಸಹಜವಾಗಿ ಕೇಸನ್ನು ಹೊರಗೆ ತೆಗಿಲಿಕ್ಕೆ ಸಾಧ್ಯ ಅದಲ್ಲ ಅಂತ. ನಂತರದಲ್ಲಿ ಚೆನ್ನೈ ಅಂತ ಗೊತ್ತಾದ ತಕ್ಷಣ ಅವನ ವಿಚಾರಗಳು ಸಹಿತ ಬದಲು ಮಾಡಿಸಿ ಮತ್ತು ಸ್ಟ್ರಿಕ್ಟ್ಗೊಳಿಸ್ಲಿಕ್ಕಿದ್ರು 173ರಲ್ಲೇ. ಅಂದರೆ ಈ ಹೆಗ್ಡೆಯವ್ರ ವಿರೋಧವಾಗಿ ಯಾರೇ ಏನು ಸಾಕ್ಷಿ ಆದರೂ ಅವರನ್ನು ಇವ್ರು ಮುಚ್ತಾ ಇದ್ದಾರೆ, ಮರೆಸ್ತಾ ಇದ್ದಾರೆ, ಅವ್ರು ದೂರ ಸರಿಸ್ತಾ ಇದ್ದಾರೆ, ಭಯ ಹುಟ್ಟಿಸ್ತಿದ್ದಾರೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಅಂಥವ್ರನ್ನೇ ಈಗ ನಮ್ಮ ಸರ್ಕಾರದ ಅದರಲ್ಲೂ ಗೃಹ ಮಂತ್ರಿಯವರು ಭೇಟಿ ಆಗಬೇಕು ಅಂತೇಳಿ ದೂರದವ್ರು ಹೊರಟಿದ್ದಾರೆ. ಯಾಕೆ ನಮ್ಮನ್ನು ಅನಗತ್ಯವಾಗಿ ಹರಾಸ್ ಮಾಡ್ತಾ ಇದ್ದಾರೆ ಮತ್ತು ಇದು ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಇದಂಥವ್ರು ಇದಕ್ಕೆ ಹಸ್ತಕ್ಷೇಪ ಹಾಕಿರೋದ್ರಲ್ಲ ನಮ್ಮದೇನು ತಪ್ಪಿಲ್ಲ. ಅದು ನಮಗೇನು ಬೇಕಾಗೋದಿಲ್ಲಪ್ಪ. ಹಾಗಾದರೆ ಹೆಗ್ಡೆ ಅವರಿಲ್ಲ, ಭಾಳ ಸಂತೋಷ. ಆದರೆ ಇದು ನಡೆದು ಇದ್ರ ಹಿಂದಿದ್ದಂಥವ್ರು ಯಾರು 1, 2 ಆಗಿದ್ರೆ ಏನೋ ಆಗಿರ್ಬೋದು ಬಿಡಪ್ಪ, ಯಾರೋ ಅವರಲ್ಲೇ ಮಾಡಿರ್ಬೋದು, ಏನೋ ಆಗಿರ್ಬೋದು ಅಂತ ಏನೋ ಮುಚ್ಚಾಕ್ಬೋದಾಗಿತ್ತು. ನಿರಂತರವಾಗಿ ನಡೀತಾ ಇದ್ದಂಥದ್ದು, ನಿರಂತರವಾಗಿ ಹೆಣ್ಣುಗಳು ಬೀಳ್ತಾ ಹೋಗುವಂಥದ್ದು, ನಿರಂತರವಾಗಿ ಮೇಲೆ ಇಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆ ಆಗ್ತಾ ಇರೋದನ್ನು ಅನೇಕ ಈ ಸಾಕ್ಷಿಗಳು ಬಂದು ಹೇಳಿದ್ದಾರೆ. ಚೆನ್ನಪ್ಪನದು ಒಪ್ಕೊಳ್ತಾನೆ ಅಥವಾ ಭೀಮನ ಒಪ್ಕೊಳ್ತಾನೆ. ಹೌದು ನಾನು ಹುಗಿದಿದ್ದೀನಿ ಅಂತೀರ. ಅವ್ನು ಹೇಳಿದ ಜಾಗದಲ್ಲಿ ಸಿಕ್ಕಿಲ್ಲ, ಭಾಳಷ್ಟು ಏನು ಬಯಸಿದ್ದ ಏನು ಹೇಳಿ ತಿಳ್ಕೊಂಡಿದ್ದು ಹೇಳಿದ್ದ ಅವನು ಸಿಕ್ಕಿಲ್ಲ. ಮತ್ತು ಬೇರೆ ಅದು ಅಲ್ಲೂ ಒಳಗೂ ಭಯ ಹುಟ್ಟಿಸಿದ್ರು. SITಯಲ್ಲಿದ್ದ ಅನೇಕ ಅಧಿಕಾರಿಗಳು, ಕೆಲವೊಂದಿಷ್ಟು ಅನೇಕ ನುಗ್ಗಿದ್ರು, ಕೆಲವೊಂದು ಅಧಿಕಾರಿಗಳು ಮಂಜುನಾಥ್ ಗೌಡ್ನಂಥವ್ರು ಭಯ ಹುಟ್ಟಿಸಿದ್ರು. ನಿಮ್ಮನ್ನು ಉಳಿಸೋದ್ರ ಹೊರಗೆ ಹೋದ್ರೆ ಮತ್ತೇನು ಭಯ ಹುಟ್ಟಿಸಿ ಅವ್ರನ್ನ ಮಾತಾಡಿದ್ದು. ಅವನ್ನ ಆ ವ್ಯಕ್ತಿಯನ್ನು ಮಂಜುನಾಥ್ ಗೌಡ ಇವತ್ತೇ CPI ಇದ್ದಂಥ DYSP ಆಗಿದ್ದ ಸುದ್ದಿಗಳಿದ್ದಾವೆ. ಅವ್ರಿಗೆ ಪ್ರಮೋಷನ್ ಸಿಗುವಂಥದ್ದು ಮತ್ತೆ ನಾವು ಅಂತ ನೋಡೋದನ್ನು ನಡೆದದ್ದು ನೋಡಿದಾಗ ಇಲ್ಲಿ ಒತ್ತಡದ ಈ ಅಲ್ಲಿ ಆಡಳಿತಾಧಿಕಾರಿಯಿಂದ ಅನ್ನುವಂಥದ್ದು ಸ್ಪಷ್ಟವಾದ ಒಂದೇನಪ್ಪ ಅಂತಂದ್ರೆ ದೂರನ್ನು ಇವರು ಮಾಡ್ತಾಯಿದ್ದಾರೆ. ಇಲ್ಲ ನಾವು ಮಾಡಿದ್ದೀನೋ ಅದನ್ನು ಕೇಳೋ ಪ್ರಶ್ನೆಗಳು ಬಂದು ನಿಂತಿದ್ದಾರೆ. ಅವರು ಅಷ್ಟು ರೋಷ ಹೋಗಿದ್ದಾರೆ. ಹಾಗಾಗಿ ನಾವು ಮಾಡಿದ್ವಿ ಇದ್ರ ಕೊಲೆಗಳನ್ನು ಯಾರು ಮಾಡಿದರು? VS ಉಗ್ರಪ್ಪನವರು ಈ ಹಿಂದಿನ ಅದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆಗಿದ್ದನ್ನು.